ತುಂಬ ಚೆನ್ನಾಗಿದ್ದಾರೆ. ಅಂತಂದರೆ ನಾನು ಕಾಲೇಜಿಂದನೇ ಐ ಹ್ಯಾವ್ ಬೀನ್ ಅ ಯೂನಿವರ್ಸಿಟಿ ಚಾಂಪಿಯನ್. ನಾನು ಕಾಲೇಜಿಂದನೇ ಸ್ವಲ್ಪ ಈ ರೀತಿಯೇ ಇದ್ದವನು. ಕಾಂಪಿಟೇಷನ್ಸ್ ಇದರಲ್ಲೆಲ್ಲ ಪ್ರಶಸ್ತಿ ಮತ್ತು ಯಾವುದೇ ಕಂಪನಿಲೆಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ಅಲ್ಲೂ ಕೂಡ ತುಂಬ ಕಾಂಪಿಟೇಟಿವ್ ಆಗಿದ್ದವನು. ಸೊ ಒಂದು ಖುಷಿ ಇದೆ ಅವ್ರಿಗೆ. ಅಂದರೆ ಒಂದು ಪುಟ್ಟ ಹಳ್ಳಿಯಿಂದ ಒಂದು ಚಿಕ್ಕ ಕನಸಿಟ್ಕೊಂಡು ಬಂದು ಒಂದು ಏನು ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ನಾವು, ಹೌದು. ನಮಗೂ ಮಧ್ಯದಲ್ಲಿ ತುಂಬ ಕಷ್ಟಗಳು ಬಂತು. ನಮ್ಮ ಬಗ್ಗೆ ಕೆಟ್ಟ ಹೆಸರು, ನಾವು ನಾವು ಬೆಳೀತಾ ಇರಬೇಕಾದ್ರೆ ನಮ್ಮ ಮೇಲೆ ಇಲ್ದಿರೋ ಆಪಾದನೆಗಳನ್ನು ಹಾಕಿ ನಮ್ಮನ್ನು ಬೇರೆ ರೀತಿ ಪೊಟ್ರೆ ಮಾಡೋ ಅಂಥ ಕೆಲವು ಇದಾಯಿತು. ನಮ್ಮ ಪರ್ಸ್ನಲ್ ಜೀವನದಲ್ಲಿ ಕೆಲವು ಪ್ರಾಬ್ಲಮ್ ಆದಾಗ ಅದನ್ನು ಬೇರೆ ರೀತಿ ಪೊಟ್ರೆ ಮಾಡೋವಂಥದ್ದಾಯಿತು. ಆದರೆ ನಾನು ಸ್ವಲ್ಪ ದೈವಭಕ್ತ ಅಂತ ನಿಮಗೆ ಗೊತ್ತು. ನನ್ನ ಜಯಶ್ರೀ ಮಹಾಕಾಲ್ ಅವ್ರ ಮೇಲೆ ಹಾಕಿ ನಮ್ಮ ಒಳ್ಳೆ ಕೆಲಸ ನಾವು ಕರ್ಕೊಂಡು ಏನಾಯ್ತು ಸರ್? ಯಾವ ಹಂತದಲ್ಲಿದೆ? ಓಕೆನಾ ನೀವು ಅದ್ರ ಹೊರಗೆ ಬಂದಿದ್ದೀರಾ? ಹೊರಗೆ ಬಂದಿದ್ದೀರಾ? ಸತ್ಯ ಯಾವತ್ತಿದ್ರು ಸತ್ಯ. ಸುಳ್ಳನ್ನು ನೀವು ಸತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಷ್ಟು ಸುಲಭನೂ ಇಲ್ಲ. ಇವತ್ತು ನೀವು ಸತ್ಯವನ್ನು ಸುಳ್ಳು ಮಾಡಿ ಒಬ್ಬರ ಮೇಲೆ ನೀವು ಅಟ್ಟಹಾಸ ಮೆರೆಯೋದಿದೆಯಲ್ಲ, ಅಷ್ಟು ಸುಲಭ ಇಲ್ಲ. ಸೊ ಹಾಗಾಗಿ ಅದು ಏನಾಗಬೇಕು ಅದು ಆಗ್ತಾ ಇದೆ, ಆಗಿದೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಮತ್ತು ನಮ್ಮ ಇವತ್ತು ಪೇರೆಂಟ್ಸ್ ಏನಿದ್ದಾರೆ ಅವ್ರು ತುಂಬ ಖುಷಿ ಇದ್ದಾರೆ. ನಮ್ಮ ಊರವರಾಗಲಿ ಅಥವಾ ನನಗೆ ವಿದ್ಯೆ ಕೊಟ್ಟಂಥ ನನ್ನ ಗುರುಗಳಾಗಲಿ, ಇವತ್ತು ನಾನು ಏನೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅವರು ಸಂತೋಷ ಇದೆ. ಸೊ ನಾನು ಹೇಳೋದು ಅದೇ, ಬೇರೆಯವ್ರಿಗೂ ನಾನು ಹೇಳೋದು ಅದೇ, ನೀವು ಮಾಡಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ. ಅಟ್ಲೀಸ್ಟ್ ಏನೂ ಇಲ್ಲದೇ ಇದ್ದರೂ ಮನೆಗೆ ಒಳ್ಳೆ ಮಕ್ಕಳಾಗಿ, ನಿಮ್ಮ ಟೀಚರ್ಸ್ಗಳಿಗೆ ಒಳ್ಳೆ ಸ್ಟೂಡೆಂಟ್ ಆಗಿ, ನೀವು ಯಾವುದೇ ಕೆಲಸ ಮಾಡ್ತೀರಿ ಆ ಕೆಲಸದ ಜಾಗದಲ್ಲಿ ಒಂದು ಒಳ್ಳೆ ಎಂಪ್ಲಾಯ್ ಆಗಿ, ಅಟ್ಲೀಸ್ಟ್ ನೀವು ಒಂದು ಯಾರಿಗಾದ್ರೂ ಒಂದು ಚಿಕ್ಕ ಪುಟ್ಟ ಒಬ್ರಿಗೆ ಇಬ್ರಿಗೆ ಒಂದು ಹೆಲ್ಪ್ ಮಾಡಿ ಒಂದು ಒಳ್ಳೆ ನಾಗರಿಕರಾಗಿ. ಅದನ್ನ ಬಿಟ್ಟು ಈ ಮಾನಸಿಕ ಅಸ್ವಸ್ಥರ ಥರ ಏನೋ ಜಸ್ಟ್ ಬಿಕಾಸ್ ಆ ಒಂದು ಕ್ಷಣದ ಲೈಕಿಂಗ್ಸ್ಗೆ, ಆಮೇಲೆ ಇವ್ರುಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೊಂದು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ದಿವಸ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳಿಗೂ ಬರುತ್ತೆ ಇದು. ಸೊ ಇವತ್ತು ನಾನು ಎತ್ತಿದ್ದೀನಿ ವಾಯ್ಸು, ಇವತ್ತು ನಿಲ್ಲಿಲ್ಲ ಅಂತಂದರೆ ಇದು ನಾಳೆ ನಿಮ್ಮ ಮಕ್ಳಿಗೆ ಬರುತ್ತೆ. ಆಗ ಅದು ಭಾಳ ದೊಡ್ಡ ಮಟ್ಟಲ್ಲಿರುತ್ತೆ. ಆಗ ನೀವು ಪಶ್ಚಾತ್ತಾಪ ಪಡಬೇಡಿ. ಇಂಥದ್ದು ಏನಾದರೂ ನೀವು ಅಬ್ಸರ್ವ್ ಮಾಡಿದ್ರೆ, ಈಗ ನಾನಲ್ಲ ನೀವುಗಳೇ ಹೇಳಿ ಅವರಿಗೆ, ಅಲ್ಲಿ ಅವರ ಭಾಷೆಯಲ್ಲೇ ಅವ್ರಿಗೆ ಉಗಿರಿ. ಅವರ ಭಾಷೆಯಲ್ಲೇ ಅವ್ರು ಯಾವ ಇದರಲ್ಲಿ ಬರ್ತಾ ಇದ್ದಾರೆ, ಅವರ ಯಾವುದು ಗುಣಮಟ್ಟದಲ್ಲಿ ಬರ್ತಾ ಇದ್ದಾರೆ, ಆ ಗುಣಮಟ್ಟದಲ್ಲೇ ನೀವು ಅವ್ರಿಗೆ ಪಾಠವನ್ನು ಕಲಿಸಿ, ಅಲ್ಲೇ ತಡೆಯುತ್ತೆ, ಅದು ಅಲ್ಲೇ ನಿಲ್ಲುತ್ತೆ. ಅವ್ರಿಗೆ ಅರಿವಾಗುತ್ತೆ ನಾನು ಮಾಡ್ತಿರೋದು ಒಂದು ಭಾಳ ಚೀಪ್ ಕೆಲಸ ಅಂತ. ಸೊ ಇದು ಎಲ್ರಿಗೂ ಮನವರಿಕೆ ಆದರೆ ನೆಕ್ಸ್ಟ್ ಅವರು ಒಳ್ಳೆ ಕೆಲಸ ಮಾಡೋ ಚಾನ್ಸಸ್ ಇದೆ. ಇಂಥದ್ದನ್ನೆಲ್ಲ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡೋದು ಬಿಟ್ಟು ಅನ್ನೋದು ನಮ್ಮ ಒಂದು